ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಒಂದು ವಾರದಿಂದನೂ ಟ್ರೈ ಮಾಡ್ತಾನೆ ಇದ್ದೀವಿ. ಫೈನಲಿ ಇವತ್ತು ರಜೆ ಸಿಕ್ಕಿದೆ. ಹೋಗಿ ವೈಶುನ ಕರ್ಕೊಂಬಂದ್ಬಿಡೋಣ ಅಂತ ಹೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಹಾಗೆ ವೈಭವನು ರೆಡಿ ಮಾಡಿದ್ದೀನಿ. ಇನ್ನು ಈ ಕಡೆ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ಅಪ್ಪ ಅಮ್ಮನ ಹತ್ರ ಹೋಗ್ತಿದ್ದೀವಿ ಅಂದರೆ ಆ ಖುಷಿನೇ ಬೇರೆ ಲೆವೆಲಲ್ಲಿರುತ್ತೆ. ಬಟ್ ಇವತ್ತು ನಾನು ಸೀರೆ ಹಾಕ್ಕೊಂಡಿದ್ದೀನಿ. ನಿನ್ನೆ ನೈಟ್ ಎಲ್ಲ ಎಷ್ಟೊಂದು ಸಾಹಸ ಮಾಡಿ ಪ್ಲೇಟ್ಸ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಅದು ಏನೋ ಗೊತ್ತಿಲ್ಲ, ಒಂಥರ ಅನ್ಕಂಫರ್ಟೇಬಲ್ ಅಂತಲೇ ಅನಿಸುತ್ತೆ. ನಾವು ರೆಗ್ಯುಲರಾಗಿ ಹಾಕ್ಕೊಳ್ಳಲ್ಲ ಸೀರೆ, ಹಂಗಾಗಿ. ಬಟ್ ಅಪ್ಪಗೆ ಸಿಕ್ಕಾಪಟ್ಟೆ ಇಷ್ಟ ನಾನು ಸೀರೆ ಹಾಕ್ಕೊಳ್ಳೋದು. ಆಮೇಲೆ ಲಂಗ ಬ್ಲೌಸ್ ಹಾಕ್ಕೋಬೇಕಿತ್ತು ಸಣ್ಣವಳಿರ್ಬೇಕಾದ್ರೆ. ಸೊ ಇವಾಗಂತೂ ಯಾವಾಗಲೂ ಹೇಳ್ತಾರೆ, ಬರೀ ಚೂಡಿದಾರ್ ಹಾಕ್ಕೊಂಬರ್ತೀಯಮ್ಮ, ಡ್ರೆಸ್ ಹಾಕ್ಕೊಳ್ತೀಯ, ಸೀರೆ ಹಾಕು ಅಂತ ಹೇಳಿ. ಅವ್ರಿಗೆ ಖುಷಿ ಆಗುತ್ತಲ್ವ. ಸೊ ಹಾಗಾಗಿ ಇವತ್ತು ಸೀರೆನ ಹಾಕ್ಕೊಂಡಿದ್ದೀನಿ. ಅದು ಈ ಸಮ್ಮರ್ಗೆ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ, ಸಾಫ್ಟ್ ಆಗಿರೋದ್ರಿಂದ ಓಕೆ ಅಂತ ಹೇಳಿ. ಇನ್ನು 6 ಗಂಟೆಗೆಲ್ಲ ಹೊರಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ಅಲ್ಲಿಗೆ 6:30 ಆಯಿತು. ನಾವಿಲ್ಲಿ ಎಷ್ಟು ಬೇಗ ಬಿಡ್ತೀವೋ ಅಲ್ಲಿಗೆ ಅಷ್ಟು ಬೇಗ ರೀಚ್ ಆಗ್ಬೋದು ಅಂತ ಹೇಳಿ. ಬರಲ್ಲ ಆಯ್ತಾ ಕೊಡೋದು. ಎಕ್ಸ್ಪೆರಿಮೆಂಟ್ ಇವಾಗ ಇಂಥವು ಇಕ್ಕಿದ್ರೆ ನೀರು ಹಾಕಿದ್ರೆ ಹಿಂಗಾಗ್ತದೆ. ಹೌದಾ? ಹೋಗುವಾಗಂತೂ ಎಷ್ಟೊಂದು ಖುಷಿ ಇರುತ್ತೆ. ಊರು ಬರೋವರೆಗೂ ಕಾಯ್ತಾನೆ ಇರ್ತೀವಿ, ಯಾವಾಗ ಬರುತ್ತೆ ಅಂತ ಹೇಳಿ. ಅಷ್ಟೊಂದು ಮನಸ್ಸಲ್ಲಿ ಖುಷಿ ಇರುತ್ತೆ. ವೈಭವ್ ಬೇಗ ಎದ್ದಿದ್ನಲ್ವ, ಸೊ ಅವನು ಕೂಡ ಮತ್ತೆ ಮಲ್ಕೊಳ್ತೀನಿ ಅಂತ ಹೇಳಿ ಮಲ್ಕೊಂಡ. ದಂಡಗಳನ್ನು ಒಳಗೊಂಡಿರಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಈ ನಿಯಮಗಳು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಏಕೀಕೃತ ನಿಯಂತ್ರಕವಾಗಿ ರಚಿಸುವುದು ಈ ನಿಯಮಗಳ ಗುರಿಯಾಗಿದೆ ಎಂದು ಸರ್ಕಾರ ಹೇಳಿದೆ. ಈ ಚೌಕಟ್ಟು ಸೃಜನಶೀಲ ಆರ್ಥಿಕತೆಯ ಈ ಸಿರುಗುಪ್ಪ ಸಿನ್ನೂರು ರೋಡಿಗೆ ಹೋಗಬೇಕು ಅಂದರೆ ನಿಜವಾಗ್ಲೂ ಎಂಥ ತಲೆನೋವು ಅಂದರೆ, ಆ ಡಸ್ಟು, ಆ ಬಿಸಿಲಿಗೆ ಸಾಕಾಗಿ ಹೋಗ್ಬಿಡುತ್ತೆ. ಎಷ್ಟೇ ಬೆಳಗ್ಗೆ ಬೇಗ ಬಿಟ್ಟರು ಕೂಡ ನಾವು ಅಂದ್ಕೊಂಡಿರೋ ಟೈಮ್ಗಂತೂ ರೀಚ್ ಆಗೋಕ್ಕಾಗಲ್ಲ. ಸಿರುಗುಪ್ಪದಲ್ಲಿ ಒಂದು ಹೋಟ್ಲು ತುಂಬ ಚೆನ್ನಾಗಿದೆ. ಅಮ್ಮ ಊರಿಗೆ ಹೋಗ್ಬೇಕಾದ್ರೆ ಅಲ್ಲೇ ತಿಂತೀವಿ. ಹಸ್ಬೆಂಡ್ಗೆ ಗೊತ್ತು, ಈ ಕಡೆ ಡ್ಯೂಟಿಗೆ ಬಂದಾಗ ಅವರು ಅಲ್ಲೇ ಹೋಗಿ ಊಟ ಮಾಡ್ತಾರಂತೆ. ಸೊ ಹೋಟೆಲ್ ಏನೋ ಚಿಕ್ಕದಿದೆ, ಅಲ್ಲಿ ಟಿಫನ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಬರೀ 155 ಹೊಡೆದ 155 ಮುಗಿಸ್ಬಿಡು. ನೀರೆಲ್ಲ ಎಷ್ಟೊಂದಿದೆ. ಬಟ್ ಆದರೂ ನಮಗೆ 10 ದಿನ 12 ದಿನ ಆ ಥರ ನೀರು ಬಿಡ್ತಾರೆ. ಇವಾಗೆಲ್ಲ ಗೇಟ್ ರಿಪೇರಿ ನಡೆದಿರೋದ್ರಿಂದ ನೀರೆಲ್ಲ ಬಿಡ್ತಿದ್ದಾರೆ ಅಂತ ಹಸ್ಬೆಂಡ್ ಹೇಳ್ತಿದ್ರು. ಮಸ್ಕಿಯಲ್ಲಿ ಫ್ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ ಇಲ್ಲೇ ಫ್ರೂಟ್ಸ್ನ ತೊಗೊಳ್ತಿದ್ದಾರೆ. ಕೂರಕ್ಕಾಗವಲ್ತು, ನಿಲ್ಲಕ್ಕಾಗವಲ್ತು, ಮುಖ ಹೊರಗಡೆ ಇಡೋಂಗಿಲ್ಲ. ಎಂಥ ಕಷ್ಟ ಅಂದರೆ ನಿಜವಾಗ್ಲೂ. ಯಾವಾಗಲೂ ಅಲ್ಲಿ ಮನೆಯಲ್ಲೇ ಇರ್ತೀವಿ. ಇಲ್ಲಿ ಈ ಥರ ಹೊರಗಡೆ ಬಿಸಿಲು ಇದೇನು ಇಷ್ಟು ಬಿಸಿಲಿದೆ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಗಾಳಿ ಕೂಡ ಅಷ್ಟೇ, ಎಂಥ ಬಿಸಿ ಗಾಳಿ. ನಿಜವಾಗ್ಲೂ ಯಾವಾಗಾದರೂ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ನೀರು ಕುಡ್ದೇನು ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗೋಗ್ಬಿಡ್ತು. ಎಲ್ಲಿ ಹೋಗಬಾರ್ದು ಅಂತಲೇ ಅನ್ನಿಸ್ತಾ ಇರುತ್ತೆ. ಇನ್ನು ಊರ ಹತ್ರ ಆದಂಗೆಲ್ಲ. ಸೊ ಆಡು, ದನ, ಕರ, ಆ ಒಂದು ವಾತಾವರಣನೇ ಚೇಂಜ್ ಆಗೋಗ್ಬಿಡುತ್ತೆ ಊರ ಹತ್ರ ಬಂದಂಗೆಲ್ಲ ನಮಗೆ.
ಊರಿಂದ 1 ಕಿಲೋಮೀಟ್ರ್ ದೂರ ಇದೆ. ಹೊಳೆಪ್ತಗದ್ದಿಗೆ ಅಂತ ಹೇಳಿ. ಅಪ್ಪ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಅಮ್ಮ ಕೇಳ್ಕೊಂಬಂದಿದ್ರು. 41 ದಿನ ಆ ದೇವ್ರಿಗೆ ಹೋಗಬೇಕಿತ್ತು. ಬೆಳಿಗ್ಗೆ 6 ಗಂಟೆಗೆ ಅಲ್ಲಿಂದ ಬಂದು ನಾನು ಇಲ್ಲಿ ಒಬ್ಬಳೇ, ಇವಾಗಾದರೂ ಮನೆ ಆಗಿದೆ, ಮೊದಲು ಏನೂ ಇರಲಿಲ್ಲ, ದೀಪ ಹಚ್ಚಿ ಹೋಗ್ತಾ ಇದ್ದೆ. ಅದನ್ನು ನಾನು ಹೇಳ್ಕೊಳ್ತಾ ಇದ್ದೆ ವೈಭವ್ಗೆ ಅವ್ರ ಪಪ್ಪಗೆ. ಸೊ ಫೈನಲಿ ಊರು ಬಂತು, ಹಾಗೆ ಮನೆ ಕೂಡ ಬಂತು. ಏನೂ ಇರಲ್ಲ ವೈಭವ್ ಇಲ್ಲಿ. ಎಲ್ಲಾದರೂ ಹೋಗಿ ನೆಮ್ಮದಿಯಾಗಿ ತಿಂತೀವಿ ಅಂದರೆ ಅದು ಅಮ್ಮನ ಮನೇಲೆ. ನಾವು ಬರ್ತೀವಿ ಅಂತ ಗೊತ್ತಾಗಿತ್ತು, ಸೊ ಹಾಗಾಗಿ ಎಲ್ಲ ಅಡುಗೆನೂ ಮಾಡಿಬಿಟ್ಟಿದ್ರು. ಏನಿದ್ರು ಕರಿಗಡೆ ಬಂದೆ. ಅವು ಗೋಧಿ ಹಿಟ್ಟು ಜಿಗಿಲ್ಲನಲ್ಲ, ಬಾಯಿ ಹೊಡಿತೇವೆ. ಅವಾಗ ನಾವು ಸಣ್ಣರಿರತನ ಗೋಲಿ ಆಡ್ತಿದ್ವಿ ಅಂದರೆ ಲೆಕ್ಕ ತಪ್ಪೇ ಆಡ್ತಿದ್ವಿ. ಹಿಂಗೆ ಹಂಗಲ್ಲ, ಹಿಂಗೆ ಹಾಕಿ ಹಿಂಗೆ ಹೊಡೆದು ಹಿಂಗೆ. ಹಂಗಲ್ಲ, ಹಿಂಗೆ ಇಟ್ಕೊಂಡು ಹಿಂಗೆ ದೂಕ್ತಿದ್ರೆ ಹಿಂಗೆ ಹಾಕ್ತಿದ್ರಿ, ಹಿಂಗೆ ಹಾಕ್ತಿದ್ರಲ್ಲ ಮಮ್ಮಿಗ. ಹಿಂಗೆ ಟಚ್ ಆದ್ರೆ ಮತ್ತೆ ಆಡಬೇಕು. ನಾನು ಬೆಳೆದಂಥ ಮನೆ, ಬೆಳೆದಂಥ ಊರು ಇವರು ಶಿವಪಣ್ಣ ಅಂತ ಹೇಳಿ. ನಮ್ಮ ಮನೇಲಿ ಸುಮಾರು 15 ವರ್ಷ ಮೇಲಾಯಿತು ಕೆಲಸ ಮಾಡ್ತಾನೆ ಇದ್ರು. ಮೊದಲೆಲ್ಲ ಎತ್ತುಗಳಿದ್ವು, ಅವಾಗ ಯಾವಾಗಲೂ ಮನೇಲಿರೋರು. ಈಗ ಎತ್ತಿಲ್ಲದೆ ಇರೋದ್ರಿಂದ ಏನೇ ಕೆಲಸ ಇದ್ದರೂ ಕೂಡ ಬರ್ತಾರೆ, ಮಾಡ್ತಾರೆ. ಆಮೇಲೆ ದಿನಕ್ಕೆ 1-2 ಸರಿನಾದರೂ ಬಂದು ಹೋಗ್ತಾರೆ. ಅಮ್ಮ ಊಟ ಕೊಡ್ತಾ ಇರ್ತಾರೆ. ಸೊ ಅವ್ರ ಕೆಲಸ ಇಲ್ಲ ಅಂತ ಹೇಳಿ ಅಮ್ಮ ಬಿಟ್ಟೇ ಇಲ್ಲ. ಇವತ್ತಿಗೂ ಅವ್ರು ಬರ್ತಾರೆ, ಊಟ ಮಾಡ್ತಾರೆ. ಮನೆ ಮಗನ ಥರನೇ ಯಾವಾಗಲೂ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನೋಡಿ ಇಲ್ಲೇನು ಕಟ್ಗೆದು ಕಾಣಿಸ್ತಿದೆ ಅಲ್ಲ, ಇದು ಅಗೆವ್ ಅಂತ ಹೇಳಿ. ಮೊದಲೆಲ್ಲ ಜೋಳನ ಇದರಲ್ಲಿನೇ ಹಾಕ್ತಾಯಿದ್ರು. ಅಷ್ಟು ಜೋಳನ ಇದು ಬಿಳೆ ಚಿಲೋಸು. ಇದಷ್ಟು ನೋಡಿ ಎಷ್ಟು ತಣ್ಣಗೈತಿ. ಅಲ್ಲಿ ನೋಡಿ ಬೆಂಕಿಯಾಗ ಇಟ್ಟಂಗೆ ಅದು. ಅಲ್ಲಿ ಮನೆಗೆ ಕುಂದ್ರಾಗ ಗುಡ್ಸವಲ್ತು. ಅದೇ ಜಾಸ್ತಿ ಬಿಸಿಲು. ಎಲ್ಲಿ ನೀರು ಕುಡಿಯೋದೇ ಇಲ್ಲ, ಒಲ್ಲ ಅರ್ಕ ಅಷ್ಟೇ ಆಗಿದೆ. ಅವಾಗೆಲ್ಲ ಓಣ್ಯಾಳರು ಬಂದು ಮಕ್ಕಂತಿದ್ರು ಬಂಕಕ್ಕೆ. ಏ ಗಂಗಮ್ಮ ದೂರ ಐತಪ್ಪಜಿ ಅದ್ಗ. ಅಲ್ಲಿ ಎಲ್ಲಿ ಗೊತ್ತಾ, ಅಲ್ಲಿ ಮಲ್ಲಿಗೆ ಹೂವು ಕಾಣಿಸ್ತಿದೆ ನೋಡು, ಅದೇ ಬಾವಿ, ಊರಳ ಬಾವಿ. ನೋಡೋಣ ಆಮೇಲೆ ಆದರೆ ಈ ಕಂಬ ಕಾಣಿಸ್ತಿಲ್ಲ, ಅಲ್ಲೊಂದು ಸ್ಟ್ರೇಟು, ಅದ್ರ ಮುಂದೆ ಇರೋದೆ. ಇಲ್ಲಿ ಹಾಕ್ಬಿಡಿ, ಇಲ್ಲಿ ಹಾಕು, ಅಲ್ಲೇ ಹಾಕು, ಅಲ್ಲೇ ಕಾಲ ಹತ್ರ ಮುರಿ ಬಿಡ, ಸುಮ್ಮನೆ ಹಾಕಿ ತಿಂತೈತದ. ಪಾರಿಜಾತದ ಗಿಡ ಇಷ್ಟು ದೊಡ್ಡದಾಗಿದೆ ನೋಡಿ. ಕೊಲ್ಲೆಗಳೆಲ್ಲ ಜಾಸ್ತಿ ಆಗಿತ್ತು ಅಂತ ಹೇಳಿ ಕಟ್ ಮಾಡಿದ್ದಾರೆ. ಅದು ಚುಚ್ಚಗ. ನಾನು ಇಲ್ಲಿಗೆ 1ನೇ ಕ್ಲಾಸ್ ಇರೋ ಟೈಮಲ್ಲಿ ಬಂದಿದ್ದು. ಸೊ ಅವಾಗಿಂದನೂ ನಮ್ಮ ಮನೇಲಿ ಚುಚ್ಚಗ ಇದೆ, ಆಮೇಲೆ ಊದಗಳಿವೆ, ಅದು ಇದೆ. ಸೊ ಭಾಳ ಹಳೆ ವಸ್ತುಗಳೆಲ್ಲ ಇದೆ. ಅಮ್ಮ ಇವತ್ತಿಗೂ ಅವು ಯಾವನ್ನೂ ಚೇಂಜ್ ಮಾಡಿಲ್ಲ. ಅಡುಗೆ ಎಲ್ಲ ರೆಡಿಯಾಗಿದೆ. ಈ ಸೌಭಾಗ್ಯ ಸಿಗೋದು ತವ್ರ ಮನೆಯಲ್ಲಿ ಮಾತ್ರನೇ. ಸೊ ಬರ್ತೀವಿ ಅಂತ ಗೊತ್ತಾದ ತಕ್ಷಣ ಎಲ್ಲನೂ ಮಾಡಿಕೊಂಡು, ಸೊ ಅವರು ಒಂದು ಖುಷಿಯಲ್ಲಿ ಕಾಯ್ತಾ ಇರ್ತಾರೆ, ನಾವು ಒಂದು ಖುಷಿಯಲ್ಲಿ ಬರ್ತಾ ಇರ್ತೀವಿ. ಸೊ ವೈಭವ್ಗೆ ಹಾಕ್ಕೊಟ್ಟಿದ್ದೀನಿ, ಹಸ್ಬೆಂಡಿಗೆ ಕೂಡ ಪ್ಲೇಟ್ ಹಚ್ಕೊಡ್ತಿದ್ದೀನಿ. ಅಮ್ಮ ಮಾಡುವಂಥ ಹೋಳ್ಗೆ, ಕರಿಗಡುಬು, ಈ ಹೋಳ್ಗೆ ಸಾರೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದು ಮರೆಯೋಕ್ಕಾಗಲ್ಲ, ಅಂಥ ರುಚಿ ಅಮ್ಮನ ಕೈಯಲ್ಲಿ. ಚೆನ್ನಾಗಿ ತರಲ ನಾನು ಅಮ್ಮ ವೈಷಮ್ಮನೂ ಅಲ್ಲ ಎಲ್ಲ ಏನೇನು ಇವು ಇವೆಲ್ಲ
ಇದು ಜೋಳ ತುಂಬದ ಅರ್ವಿ ಅಂತ ಹೇಳಿ. ಕರೆಂಟ್ ಹಿಂಗ್ ಹೋಗೋದು ಬರೋದು ಮಾಡ್ತದೆ ಕರೆಂಟ್. ಹೊಲಕ್ಕೆ ಹೋಗಿ ಬಂದು ಫ್ರೀ ಟೈಮಲ್ಲಿ ಅಮ್ಮ ಕೂತ್ಕೊಂಡು ಕೌದಿ ಹೊಲಿತಾ ಇದ್ರು. ಕೈಯಿಂದ ಹೊಲ್ದಿರುವಂಥ ಕೌದಿಗಳೆಲ್ಲ ಹೇಗಿದೆ ಮನೇಲಿ ಇವಾಗಲೂ ಜಾಸ್ತಿ ಕೌದಿನೇ ಬಳಸೋದು. ಕೌದಿ ಎಲ್ಲ ಕೆಳಗಾಕಿ ಇದು ನೀನು ಹೊಲ್ದದ ದೊಡ್ಡಮ್ಮ ಹೊಲ್ದದ ಅಲ್ಲಮ್ಮ. ಈ ಕೌದಿ ಇದು ಮದ್ರಕಲ್ ದೊಡ್ಡಮ್ಮಂದ ಇದ ನಿಂದ ಇದು 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 ನಾನು ಇವೆಲ್ಲ ನೀನು ಏನ ಮದ್ರಕಲ್ ದೊಡ್ಡಮ್ಮನು ಇಲ್ಲ ನಿಂತ ಮೊದಕ ದೊಡ್ಡಮ್ಮಂದು ಇಲ್ಲ ಮೊದಕ ದೊಡ್ಡಮ್ಮಂದು ಆದ ಆಸೆ ಕೌದಿ ಹೊಲ್ದಿರೋದು ಹೊಲ್ದದ್ದು ನೀನು ಆಸೆ ಬೇಡ ಅದ್ರಾಗ ಇಟ್ಬಿಡು. ಅದೇ ಅದು ಸೀರೆ. ಇನ್ನು ನಾನು ರೆಗ್ಯುಲರ್ ಆಗಿ ರೊಟ್ಟಿ ಮಾಡ್ತೀನಿ, ಬಟ್ ಮಕ್ಕಳಿಗೆ ಖಡಕ್ ರೊಟ್ಟಿ ಅಂದರೆ ಇಷ್ಟ ಆಗುತ್ತೆ ಅಂತ ಅಮ್ಮ ತಿಂತಾರೆ ಅವಾಗವಾಗ ಅಂತ ಒಂದಿಷ್ಟು ರೊಟ್ಟಿಗಳನ್ನು ಮಾಡಿದ್ರು, ಅದನ್ನು ಬ್ಯಾಗಲ್ಲಿ ಹಾಕ್ತಿದ್ದಾರೆ. ನನಗೆ ಫ್ರೆಂಡ್ಸು ಆಮೇಲೆ ಅಕ್ಕಂದರು ಆಲ್ಮೋಸ್ಟು ದೊಡ್ಡವರೇ ನನಗೆ ಭಾಳ ಪರಿಚಯ ಇರೋದು. ಊರಿಗೆ ಹೋದಾಗ ಒಬ್ಬರು ಸಿಕ್ಕರೆ ಒಬ್ಬರು ಸಿಗ್ತಿರ್ಲಿಲ್ಲ. ಈ ಸರಿ ಎಲ್ಲರೂ ಸಿಕ್ಕಿದ್ರು, ಹಾಗಾಗಿ ಇದೊಂದು ಕ್ಲಿಪ್ನ ಆ್ಯಡ್ ಮಾಡಿಕೊಂಡೆ. ಅವ್ರನ್ನೆಲ್ಲ ಕೇಳಿ ಅವರು ಕೂಡ ತುಂಬಾ ಖುಷಿಪಟ್ಟರು. ಸೊ ಇನ್ನು ನಮ್ಮ ಮನೆಗೆ ಅಮ್ರಮಮ್ಮ ಅಂತ ಬರ್ತಾರೆ, ಅವರು ಕೂಡ ಇವತ್ತು ಜಾತ್ರೆ ಇರೋದ್ರಿಂದ ಅವರು ಸಿಗಲಿಲ್ಲ. ಅಗಸರ ಹನುಮಂತಮ್ಮಮ್ಮ ಸಿಗಲಿಲ್ಲ. ಸೊ ಊರಿಗೆ ಹೋದಾಗ ಇವ್ರನ್ನೆಲ್ಲ ಮಾತಾಡಿಸ್ಬಿಟ್ರೆ ನಿಜವಾಗ್ಲೂ ಎಷ್ಟೊಂದು ಖುಷಿ ಆಗುತ್ತೆ ಅಂದರೆ, ನನಗೆ ಬುದ್ಧಿ ತಿಳಿದಾಗಿಂದ ನಾನು ಇವ್ರನ್ನ ನೋಡ್ತಾನೆ ಬೆಳೆದಿರೋದು. ಅದೆಷ್ಟು ಬೇಗ ಟೈಮ್ ಆಯಿತು ಅಂದರೆ ಇನ್ನು ಹೊರಡೋ ಸಮಯ ಆಯ್ತಲ್ವ, ದೇವರಿಗೆ ನಮಸ್ಕಾರ ಮಾಡಿಕೊಂಡು ಅಮ್ಮಗೆ ಬಾಯಿ ಹೇಳಿ ಇನ್ನೊಬ್ಬ ಅಮ್ಮನ ಹತ್ರ ಹೊರಟ್ವಿ. ಎಲ್ರಿಗೂ ಒಬ್ಬರು ತಾಯಿ ಇದ್ದರೆ ನನಗೆ 3 ಜನ ತಾಯಿ ಅಂದರು. ಸೊ ಬೇಜಾರಿಂದನೇ ಆ ಕಡೆ ಪಯಣ ಸಾಗ್ತು. ಅಲ್ಲಿಂದ ಮುಂಗುಸಿ ಅದು ಅಲ್ಲಿ ಐತೆ ಅಲ್ಲಿತ್ತು. ಅದು ಮೊಂಗುಸ ಮುಂಗುಸಿ, ಅದಕ್ಕೆ ಏನಂತಾರೆ ಇಂಗ್ಲೀಷಲ್ಲಿ? ಮಂಗೂಸ್. ಮಂಗೂಸ್ ಮಂಗೂಸ್ ಅದಾ ಎಲ್ಲಿತ್ತು? ಅಲ್ಲಿ ಹಿಂದಗಡೆ ಅಲ್ಲಿ ಒಂದು ಕಟ್ಟಡ ಇತ್ತಲ್ಲ ಅಲ್ಲಿ ಉದ್ದ ಬಾಲನ. ಅದನ್ನ ಹೇಳಕ್ ಒಂದು ತಾಸು ಮಾಡಿದೆಪ್ಪ, ಗೊತ್ತನಾಗೋಲ್ತು. ಅವಾಗ ಕೂಡ ಅದೇನೋ ಕರ್ರಗ್ ಪಪ್ಪ ತೋರ್ಸಿದ್ರ, ಇದು ಏನೋ ಅನ್ಕಂಡೆ. ಆಮೇಲೆ ಪಪ್ಪ ಇದು ಅಂತ ಅಂದ್ರು ಮಂಗೂಸ್. ಏನಮ್ಮ ಆರಾಮದಿರಾ? ಆರಾಮದಿ ಬರ್ರಿ. ಆರಾಮ್ರಿ? ಆರಾಮ್ ನೋಡಮ್ಮ. ರೊಟ್ಟಿ ತಿಂದೆ? ಚಪಾತಿ ಹೋಗಲ್ಲ ಬಂದಿ, ಚಪಾತಿ ಉಂಡಿವಿ. ಚಪಾತಿ ಅಲ್ಲಿ ಅಂದ್ರೆ ನಾ ಉಂಡೆ ತನಗ ರೊಟ್ಟಿ. ಹೌದಲ್ಲ ಅಮ್ಮ, ನಾನು ಹೊಲಕ್ ಹೋಗಿನಿ, ಹುಣ್ಸೆ ಹಣ್ಣು ಹೊರಗೆ ಇಟ್ಟು ಹೋಗಿನಿ. ಆಕಿ ಹುಣ್ಸೆ ಹಣ್ಣು ತೆಗ್ದಾಳ, ಏನೋ ಸಿಕ್ತು ಬಟ್ಟಿದ. ದೇವ್ದುರ್ಗ ಮದುವೆಗೆ ಹೋಗಿವಿ, ಹುಣ್ಸೆ ಹಣ್ಣು ತೆಗ್ದಿಟ್ಟು ಮಳೆ ಬಂದದ. ಅದೇನೇನೋ ಮಾಡಿ ಆಡ್ಬರಿಗೆ ಛತ್ರಿ ಹಿಡ್ಕೊಂಡು ನಿಂತು ಬಿಟ್ಟಾಳ. ಬಾರ ಅಂತ ಬೆಳಿಗ್ಗೆ ನೋಡಲ್ಲಿ ಮೊಳಗ್ ಇಲ್ಲಿ ಮನೆ ಕರ್ಕೊಂಡ್ ಬಿಡ್ಬೇಕಿಲ್ಲ, ಛತ್ರಿ ಕಿಡಕ ಬದ್ಲು ಇಷ್ಟ ಮಾಡ್ತಾವಲ್ಲ. ಹೆಣ್ಮರಿ ಹಿಡ್ಕೊಂಡು ಹೋಗ್ಬೇಕ ಕೆಡತಿದ್ರ. ಆಕೆ ಮುಂದ ಕುಂತು ರೂಢ ಮಾಡಿಬಿಟ್ಟಾಳ. ಆಕಿ ಓದ್ಲಿಲ್ಲ, ಒದ್ರದೇ ರೊಕ್ಕ ಇಲ್ಲ ಕೆಲವು ಅಲ್ಲ ವೈಭವ್ ಈಗ ಅಲ್ಲಿ ಆನೂರ ತಂದಾನ. ಆತಲ್ಲ ಇರ್ತಾನ ಬಿಡಪ್ಪ, ಈಗ ಹೊಟ್ಟೆ ತುಂಬುಂಡಾನ. ಇಲ್ಲಿಂದ ಅಲ್ಲಿಗೆ ಗುರ್ತಾಗಿಲ್ಲ. ಆಡ್ಬಾರಿ ಇಲ್ಲಿ ಹುಡ್ರ ಜೊತೆಗೆ ಆಡಕ್ ಹೋಗ್ತಾಳ. ಇಲ್ಲಿ ದಿಲ್ಲಮ್ಮನ ಮಕ್ಳು ಆಡ್ತಾವ ಕಟ್ಬಾಗಲ್ಲ. ನಾನು ಅದೇ ಹೇಳಿ ಬಂದೀನಿ. ನಾನು ಮದುವೆ ಆಗಿ ಗಂಡನ ಮನೆಗೆ ಹೋದಾಗ ನಮ್ಮಮ್ಮ ಹತ್ತಾಳ ಇಲ್ಲ ಗೊತ್ತಿಲ್ಲ, ವಯಸ್ಸು ಓದ್ತಾಳ ಅಂದ್ರೆ ಇನ್ನ ಕತೆನೇ ಐತಿ ದೂರ. ಒಂದು 12 ದಿನಲಿದ್ದ ಅಪ್ಪಿ ಮೊಮ್ಮಳ ಇಬ್ಬರು ಜೊತೆ ಅರುಣಣ್ಣ ಬಂದಿದ್ದ ಮಧ್ಯದಾಗ 2 ದಿನ.
ಇವರೇ ನನ್ನ ತಂದೆ ತಾಯಿ. ನಾನು 1ನೇ ಕ್ಲಾಸ್ ಇರೋ ಟೈಮಲ್ಲಿನೇ ಅಲ್ಲಿಗೆ ಹೋಗ್ಬಿಟ್ಟೆ ಆನ್ವರೆಗೆ. ಸೊ ನಾನು ಬೆಳೆದಿರೋದೆಲ್ಲ ಅಲ್ಲೇ. ನನ್ನ ಮದುವೆ ಒಂದು 15 ದಿನ ಮುಂಚೆ ಇದೆ ಅನ್ನೋಷ್ಟೊತ್ತಿಗೆ ನಾನು ಇಲ್ಲಿಗೆ ಬಂದಿರೋದು. ಸೊ ಇವ್ರ ಅಟ್ಯಾಚ್ಮೆಂಟ್ ತುಂಬಾ ಕಡಿಮೆ ನನಗೆ. ಏನು ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ಬಂದಿದ್ವಲ್ಲ, ಸೊ ಮಿರ್ಚಿ ಎಲ್ಲ ತೊಗೊಂಡು ಬಂದಿದ್ರು, ತಿಂತಿದ್ದೀವಿ. ನೋಡ್ದೆ ಪಪ್ಪುಗೆ ಹಾಕಿನಿ ನಾವು ಖಾರ ಇರೋವು. ಈಗ ಹುಂಚೆಣ್ಣು ತಿಂದೆಲ್ಲ ಬಾಯಿ ಹೊಡೆದಿತ್ತು. ಅದಕ್ಕೆ ಗಾಳಿಗೆಲ್ಲ ಮೊನ್ನೆ ಮಳೆ ಗಾಳಿಗೆ ಬಿದ್ದೋಗೈತಲ್ಲ ಇದು. ಈಗ ಬರ್ತಾನ ಡೈರೆಕ್ಟ್ ಹೇಳಿ ನೀನು. ಬೇಸಾಯ್ತು ಬಿಡು. ಇದು ಅಷ್ಟು ರಾಜಗಿರಿನೇ ಏನದು ಅಷ್ಟು ದೊಡ್ಡದಾಗೈತೆ? ಸಣ್ಣದಷ್ಟೇ. ಟೈಮ್ ಇಲ್ಲಿ ಇರೋಕ್ಕೆ ಇಲ್ಲೇ ಇಲ್ಲ, ಯಾಕಂದರೆ ನಾವು ಅಲ್ಲಿಂದ ಬರೋಷ್ಟೊತ್ತಿಗೆ 3 ಗಂಟೆ ಮೇಲಾಗೋಗ್ಬಿಟ್ಟಿತ್ತು. ಬಂದು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಹೊಲಕ್ಕೆ ಬಂದಿದ್ದೀವಿ. ಎಂಥ ಬಿಸಿಲು, 5 ಗಂಟೆ ಆದರೂ ಕೂಡ ಬಿಸಿಲು ಕಡಿಮೆನೇ ಆಗ್ತಾಯಿಲ್ಲ. ಇನ್ನು ಸೊಪ್ಪು ತರಕಾರಿ ಎಲ್ಲ ಇದ್ದೇ ಇರುತ್ತೆ ಯಾವಾಗಲೂ. ಹಾಗಾಗಿ ಸ್ವಲ್ಪ ಪಾಲಕ್ಕು, ಟೊಮೆಟೊ, ಬದನೆಕಾಯಿ, ಎಳ್ನೀರು, ಆಮೇಲೆ ಕರಿಬೇವು ಇದೆಲ್ಲ ಇರುತ್ತೆ, ತೊಗೊಂಡೋಗ್ಬಿಡೋಣ ಅಂತ ಹೇಳಿ ಎಲ್ಲರೂ ಬಂದ್ವಿ ಹೊಲಕ್ಕೆ. ಏನು ಹುಳ? ಯಾವ ಅಲ್ಲಿಗೆ ಅಲ್ಲಿ ಹೋಗೇನಲ್ಲ, ಕರಿಬೇವಿನ ಗಿಡ ಐತಲ್ಲ ಅಲ್ಲೇ ಇರೋದು. ನಮಗೆ ಕರೆ ಬದನೆಕಾಯಿ ಸಿಗೋದೇ ಇಲ್ಲ. ಸೊ ಇಲ್ಲಿ ಕರೆ ಬದನೆಕಾಯಿ ಹಾಕಿರೋದ್ರಿಂದ ಹಸ್ಬೆಂಡು ವೈಫು ಬದನೆಕಾಯಿ ಅರಿತಿದ್ದಾರೆ, ಅಮ್ಮ ಉಂಡೆ ಪಲ್ಯ ಅರಿತಿದ್ದಾರೆ, ಅತ್ತೆ ಅವರು ಮೇವು ಮಾಡ್ತಿದ್ದಾರೆ ಹೊಲದಲ್ಲಿ. ಸಾಕು ಬಿಡಮ್ಮ, ಸಾಕು ಸಾಕು. ಎಲ್ಲಿ ಸಾಕು ಸಾಕು, ಒಂದು ಸೈಡ್ ಕಟ್ಟಿಬಿಡು ಅಷ್ಟೇ. ಅದು ಹಾಂ ಹಾಂ ನಮ್ದು ತಡ ಆಗಿರ್ಬಾರ್ದು. ವಯಸ್ಸು ತಂದಾರ ನೋಡಿ, ಕುಡಿದ್ ಬಿಡ ಮಿಸ್ಕಂಡು. ಮಾರಿತ್ರಿ ಏನಿಲ್ಲ ಅಂದ್ರೆ ಒಂದು 5-6 ಸಾವಿರ ರೂಪಾಯಿ ಎಳ್ನೀರು ನೋಡಮ್ಮ. ಬೆಳೆದಿರೋದು ಒಂದಿಷ್ಟು ಮಾರ್ಕೊಂಡು ಆ ದುಡ್ಡನ್ನ ಎದಕ್ಕಾದ್ರೂ ಇನ್ವೆಸ್ಟ್ ಮಾಡ್ಕೋಬೇಕು. ಎಷ್ಟು ಗಿಡದಾಗಿದ್ದು ನೋಡು, ಆ ಗಿಡದಾಗಿಲ್ಲ. ಕರಿಬೇವು ಗಿಡ ತಕ್ಕ ಒಂದು ಗಿಡ ಕಾಯಿನ ಹೊಡಿತೈತಿ ಬಸಮ್ಮ. ಈ ಲೆಕ್ಕ ಅಲ್ಲ, ಎಷ್ಟು ಇಂತಜಾಮ್ ಮಾಡ್ಬೇಕು ಅವಕ್ಕೆಲ್ಲ. ಏನೋ ಏನು ಅದಿಲ್ಲ ಬುಕ್ಕಾರಲ್ಲ. ತೆಂಗಿನಕಾಯಿ ಮಾರಿದ್ರೆ ಬದುಕ್ತೀವಿ ನಾವು. ವೈಶು ಅದೆಲ್ಲ ಬಿಡಿಸ್ತೈತಿ, ನಾವ ಬೇಕಿರ್ಬೇಕು.
ಭಾರವಾಗಿರುವಂಥ ಮನಸ್ಸಿಂದನೇ ಸೊ ಮತ್ತೆ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡ್ಕೊಂಡ್ವಿ. ನನಗೆ 3 ಜನ ಅಮ್ಮಂದರು, ಒಬ್ಬರು ಹೆತ್ತೋರು, ಇನ್ನೊಬ್ಬರು ಸಾಕಿದವರು, ಇನ್ನೊಬ್ಬರು ನನ್ನ ವೈಭವ್ನ ಡೆಲಿವರಿ ಟೈಮಲ್ಲಿ ನನ್ನ ತುಂಬ ಚೆನ್ನಾಗಿ ನೋಡಿಕೊಂಡವರು. 3 ಜನ ತಾಯಿಯಂದ್ರಿಗೆ ನಾನೊಬ್ಬಳೇ ಮಗಳಾಗಿರೋದ್ರಿಂದ ಎಲ್ಲ ಪ್ರೀತಿ ನನಗೆ ಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಅನಿಸುತ್ತೆ. ನಾನು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗೋ ಟೈಮಲ್ಲಂತೂ ಅಮ್ಮ ಇಷ್ಟೊಂದು ಹತ್ತಿರಲಿಲ್ಲ. ವೈಶುನ ಕಳಿಸ್ಬೇಕಾದ್ರೆ ತುಂಬಾ ಅಳ್ತಾ ಇದ್ರು. ಅಲ್ಲಿ ಅಷ್ಟೊಂದು ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದ್ಲು ಅವಳು. ಅದು ಬೇಕು ಇದು ಬೇಕು ಅಂತ ಏನೂ ಕೇಳ್ತಿರ್ಲಿಲ್ಲ ಅಂತ ಹೇಳಿ. ಸೊ ಹೊರಡಲೇಬೇಕಲ್ವ ನಮ್ಮ ಮನೆಗೆ ನಾವು. ಹಾಗಾಗಿ 6:30ಗೆಲ್ಲ ಅಲ್ಲಿ ಬಿಟ್ವಿ. ಸೊ ಬರೋಷ್ಟೊತ್ತಿಗೆ 10:30 11 ಆಗಿತ್ತು. ಲಗೇಜ್ ಎಲ್ಲ ಸಿಕ್ಕಾಪಟ್ಟೆ ಇತ್ತು. ಎಲ್ಲ ಮೇಲೆ ಇಟ್ಕೊಂಡ್ವಿ. ಸೊ ಇದಾಗಿತ್ತು ನನ್ನ ವ್ಲಾಗು. ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ.